ಹೆಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಹಾಸ್ಟೆಲ್ ಪಾರ್ಟ್ 2 ಅಂತ. ಪಾರ್ಟ್ 1ನ ಆಲ್ರೆಡಿ ಮಾಡಿದ್ದೀನಿ ಕೂಡ. ನೀವಿನ್ನು ನೋಡ್ದಿದ್ರೆ ಈಗಲೇ ಹೋಗಿ ನೋಡಿ. ಅದರ ಲಿಂಕ್ನ ಕೆಳಗಡೆ ಹಾಕಿದ್ದೀರಿ, ಹೋಗಿ ಚೆಕ್ ಮಾಡ್ಬೋದು. ಇನ್ನು ಈ ಪಾರ್ಟ್ 2 ಕಡೆ ಬಂದರೆ ಸೀರಿಯಸ್ಲಿ ನೋಡೋ ಹಾಗಿಲ್ಲ, ಅಷ್ಟು ಭಯಾನಕವಾಗಿದೆ. ಕೆಲವೊಂದು ಸೀನ ನಾನೇ ಸ್ಕಿಪ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾಕಂದರೆ ಅದನ್ನೆಲ್ಲ ವರ್ಣಿಸೋಕೆ ನನ್ನ ಹತ್ರ ಪದಗಳಿಲ್ಲ. ಇವನ್ ಈ ಮೂವಿಲಿ ಕೂಡ ರಕ್ತಪಾತ ಇದೆ. ಒಂದು ವೇಳೆ ನಿಮಗೆ ಅದೆಲ್ಲ ಆಗದೆ ಇದ್ರೆ ಈಗಲೇ ಈ ವಿಡಿಯೋನ ಸ್ಕಿಪ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೆ ಹೋಗೋಣ. ಸೊ ಪಾರ್ಟ್ 1ನ ಕ್ಲೈಮ್ಯಾಕ್ಸ್ ನಿಮಗೆ ನೆನಪಿರ್ಬೋದು. ಡಚ್ನ ಮಗಳನ್ನ ಪ್ಯಾಸ್ಟನ್ ಟ್ರೈನಲ್ಲಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಿರೋದನ್ನ ನಾವು ನೋಡಿದ್ದೇವೆ. ಆ ವಿಷಯ ಹೇಗೋ ಡಚ್ಗೆ ಕೂಡ ಗೊತ್ತಾಗಿ ಅವನು ಕೂಡ ಆ ಟ್ರೈನ್ ಹತ್ತಿ ಮಗಳನ್ನ ಕಾಪಾಡೋಕೆ ಟ್ರೈ ಮಾಡ್ತಾನೆ. ಆಕ್ಚುಲಿ ಪ್ಯಾಸ್ಟನ್ ಹುಡುಗಿನ ಕಿಡ್ನಾಪ್ ಮಾಡಿದ್ದೆ ಉಪಾಯದಿಂದ ಡಚ್ನ ಕೊಲ್ಲೋಕೆ. ಆ್ಯಂಡ್ ಕೊನೆಗೂ ಪ್ಯಾಸ್ಟನ್ ಅದರಲ್ಲಿ ಸಕ್ಸಸ್ ಆಗಿ ಡಚ್ನ ಕೊಂದಾಗ್ತಾನೆ. ಆ್ಯಂಡ್ ಆ ಸೀನಲ್ಲಿಗೆ ಎಂಡ್ ಆಗ್ತದೆ. ನೆಕ್ಸ್ಟ್ ಸೀನಲ್ಲಿ ಮೈಯೆಲ್ಲ ರಕ್ತವಾಗಿ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಂತ ಪ್ಯಾಸ್ಟನ್ನ ಅಲ್ಲಿನ ಪೊಲೀಸರು ಅದೇ ಕೂಡಲೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸ್ತಾರೆ. ಪ್ರಜ್ಞೆ ಬಂದ ನಂತರ ಪೊಲೀಸರು ಅವನ ವಿಚಾರಣೆ ಮಾಡ್ತಾ ಹೋಗ್ತಾರೆ, ಏನಾಯ್ತು ಏನ್ ಕತೆ ಅಂತ. ಆವಾಗ ಪ್ಯಾಸ್ಟನ್ ತನ್ನೊಟ್ಟಿಗಾದ ಅಷ್ಟು ಘಟನೆಗಳನ್ನ ಅವರೊಟ್ಟಿಗೆ ಶೇರ್ ಮಾಡ್ತಾನೆ. ಲೈಕ್ ಅದೊಂದು ಹಾಂಟಿಂಗ್ ಹೆಸರಿನ ಒಂದು ಕಿಲ್ಲರ್ಗಳ ಕಂಪನಿ. ಮನುಷ್ಯರನ್ನ ಅವರೆಲ್ಲ ಒಂದು ವಿಕೃತ ಆಸೆಗಾಗಿ ಕೊಲೆ ಮಾಡ್ತಿದ್ರು. ಅದರಲ್ಲಿ ನನ್ನ ಇಬ್ಬರು ಗೆಳೆಯರು ಕೂಡ ಸತ್ತೋದ್ರು ಅಂತ ಬಹಳ ದುಃಖದಲ್ಲಿ ಹೇಳ್ಕೊತಾನೆ. ಅದಕ್ಕೆ ರಿಪ್ಲೈ ಆಗಿ ಪೊಲೀಸರು ಕೇಳ್ತಾರೆ, ಆ ಕಂಪನಿ ನೇಮ್ ಬಿಟ್ಟು ಬೇರೆ ಏನಾದರೂ ಕ್ಲೂ ಸಿಗ್ಬೋದಂತ. ಆವಾಗ ಪ್ಯಾಕ್ಸ್ಟನ್ಗೆ ಅಲ್ಲಿದ್ದ ಪ್ರತಿಯೊಬ್ಬರ ಕೈಲಿದ್ದ ಡಾಗ್ ಟ್ಯಾಟೂ ನೆನಪಾಗ್ತದೆ. ಹಾಗೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಪೊಲೀಸ್ ಹತ್ರ ಹೇಳ್ತಾನೆ. ಆವಾಗ ಪೊಲೀಸ್ ಇದೇ ಟ್ಯಾಟೂನಂತ ತನ್ನ ಕೈಲಿದ್ದ ಡಾಗ್ ಟ್ಯಾಟೂನ ಅವನಿಗೆ ತೋರಿಸ್ತಾನೆ. ಆಕ್ಚುಲಿ ಅಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಆ ಕಂಪನಿಯ ಕಿಲ್ಲರ್ಸ್ಗಳಾಗಿದ್ರು. ನೋಡ್ತಿದ್ದಾಗೆ ಅವರು ಅಲ್ಲಿದ್ದ ಚಾಕುವಿನಿಂದ ಪ್ಯಾಕ್ಸ್ಟನ್ನ ಎದೆಗೆ ಬರ್ಬರವಾಗಿ ಹಲ್ಲೆ ಮಾಡ್ತಾರೆ. ಅಂಡ್ ಆ ಸೀನ್ ಎಂಡ್ ಆಗ್ತಿದ್ದಾಗೆ ಈ ಕಡೆ ನಮಗೆ ಇಷ್ಟೊತ್ತು ನಿದ್ದೆಲಿದ್ದು ಅದನ್ನೆಲ್ಲ ಕನಸಾಗಿ ಕಂಡಂತ ಪ್ಯಾಕ್ಸ್ಟನ್ನ ತೋರಿಸ್ತಾರೆ. ಅವನು ಎಷ್ಟೋ ತನಕ ಕಂಡಿದ್ದು ಒಂದು ಕನಸಾಗಿತ್ತು. ಪಾರ್ಟ್ 1ನಲ್ಲಿ ಆದ ಘಟನೆ ನಂತರ ಪ್ಯಾಸ್ಟನ್ ಗರ್ಲ್ಫ್ರೆಂಡ್ ಒಟ್ಟಿಗೆ ಒಂದೊಳ್ಳೆ ಲೈಫ್ನ ಲೀಡ್ ಮಾಡ್ತಿದ್ದ. ಆದ್ರೆ ಸ್ಯಾಡ್ಲಿ ಪಾಸ್ಟಲ್ಲಿ ಆದ ಘಟನೆ ಎಲ್ಲ ಅವನ ಮೈಂಡ್ ಮೇಲೆ ತುಂಬಾ ಪರಿಣಾಮ ಬೀರಿ ಅವನು ಮೆಂಟಲಿ ಕಾಯಿಲೆಯಿಂದ ಬಳಲ್ತಿದ್ದ. ಕಿಲ್ಲರ್ಗಳು ಮತ್ತೆ ಮತ್ತೆ ಅವನ ಕೊಲ್ಲೋಕೆ ಬರ್ತಾರನ್ನೋ ಭ್ರಮೆ ಅವನಿಗೆ ಯಾವಾಗಲೂ ಕಾಡ್ತಿತ್ತು. ಫಾರ್ ಎಕ್ಸಾಂಪಲ್, ಆವಾಗಷ್ಟೇ ಕಂಡಂತ ಕನಸು. ಅವನ ಒಂದು ಕಾಯಿಲೆ ಕಾರಣವೇ ದಂಪತಿಗಳ ಮಧ್ಯೆ ಆವಾಗ ಜಗಳ ಆಗ್ತಿತ್ತು. ಇವನ್ ಆ ದಿನ ಕೂಡ ಜಗಳ ಆಗಿ ಪ್ಯಾಕ್ಸ್ಟನ್ ಕೋಪದಿಂದ ಕೆಳಗೆ ಹೋದ್ರೆ ಅವಳು ನಿದ್ದೆ ಸಾಕಾಗಿಲ್ಲ ಅಂತ ಮತ್ತೆ ನಿದ್ದೆ ಮಾಡ್ತಾಳೆ. ಸುಮಾರು ಹೊತ್ತಿನ ನಂತರ ನಿದ್ದೆಯಿಂದ ಇದ್ದವಳು ಪ್ಯಾಕ್ಸ್ಟನ್ ಹುಡುಕುತ್ತಾ ಕೆಳಗೆ ಹೋಗ್ತಾಳೆ. ಅಲ್ಲಿ ಶಾಕಿಂಗ್ಲಿ ಅವನು ಸತ್ತು ಬಿದ್ದಿರ್ತಾನೆ. ಅವನ ತಲೆಯನ್ನೇ ಕತ್ತರಿಸಿ ಕಿಲ್ಲರ್ ಕೊಲೆ ಮಾಡಿರ್ತಾರೆ. ಅಂದ್ರೆ ಆ ಕಂಪನಿಯವರು ಎಷ್ಟು ಸೈಕೋಗಳಂದ್ರೆ ತಮ್ಮ ಪ್ಲೇಸ್ಗೆ ಬಂದ ಯಾರು ಕೂಡ ಜೀವಂತವಾಗಿರ್ಬಾರ್ದಂತ ಪ್ಯಾಸ್ಟನ್ನ ಹುಡ್ಕೊಂಡು ಬಂದು ಕೊಂದಿರ್ತಾರೆ. ಪ್ಯಾಸ್ಟನ್ನ ಕೊಂದ ಆ ಕಿಲ್ಲರ್ ಅವನ ತಲೆನ ಕಂಪನಿಯ ಬಾಸ್ ಕೈಗೆ ಕೊಡ್ತಾನೆ. ಅವನ ಹೆಸರು ಸಾಶಾ ಅಂತ. ಎನಿವೇ, ಅಲ್ಲಿಗೆ ಪಾರ್ಟ್ 1ನ ಕತೆ ಕಂಪ್ಲೀಟ್ ಆಗಿ ಎಂಡ್ ಆಗುತ್ತೆ. ಈಗ ಸ್ಟಾರ್ಟ್ ಆಗುದೇ ಪಾರ್ಟ್ 2. ಇಲ್ಲಿ ನಮಗೆ ಬೆತ್ಲೋನ್ ಹಾಗೆ ವೈಟ್ನ ಹೆಸರಿನ 3 ಜನ ಗೆಳತಿಯರನ್ನ ತೋರಿಸ್ತಾರೆ. ಅವ್ರು 3 ಜನ ಆಕ್ಚುಲಿ ಆರ್ಟಿಸ್ಟ್ಗಳಾಗಿದ್ರು. ಪ್ರೆಸೆಂಟ್ ಅಲ್ಲಿ ಅವ್ರುಗಳು ಒಂದು ಕ್ಲಾಸಲ್ಲಿದ್ದು ಆಕ್ಸೆಲ್ ಹೆಸರಿನ ಒಬ್ಬ ಮಾಡೆಲ್ ಹುಡುಗಿಯ ನೋಟ್ ಫೋಟೋನ ಡ್ರಾ ಮಾಡ್ತಿರ್ತಾರೆ. ಲೈಕ್ ಅದು ಅವ್ರಿಗೊಂಥರ ಎಕ್ಸಾಮ್ ತರ. ಸೊ ಕ್ಲಾಸಲ್ಲಿ ಆದ್ಮೇಲೆ ಮಾಡೆಲ್ ಎಕ್ಸೆಲ್ ಎಲ್ಲನ ಬಿಟ್ಟು ಪರ್ಟಿಕ್ಯುಲರ್ ಆಗಿ ಬೆತ್ನ ಬಂದು ಮಾತಾಡಿಸಿ ಅವಳು ಮಾಡಿದ ಪೇಂಟಿಂಗ್ ನ ಹೊಗಳ್ತಾಳೆ. ಲೈಕ್ ಸೀರಿಯಸ್ಲಿ, ಅಷ್ಟು ಜನ ಹುಡುಗರಿದ್ರು ಕೂಡ ಅವಳನ್ನ ಯಾಕೆ ಬಂದು ಮಾತಾಡಿಸಿದ್ಲು? ಅವಳ ರೂಪಕ್ಕೆ ಅಟ್ರಾಕ್ಟ್ ಆಗಿರ್ಬೋದಾ, ಇಲ್ಲಾಂದ್ರೆ ಇದರಲ್ಲೇನೋ ಸಂಚಿರ್ಬೋದಂತ ನೋಡ್ತಿರೋ ನಮಗೆ ಅರ್ಥ ಆಗ್ತದೆ. ಬಟ್ ಅದು ಬೆತ್ಗೆ ಮಾತ್ರ ಅರ್ಥ ಆಗದೆ ಅವಳೊಟ್ಟಿಗೆ ಕ್ಲೋಸ್ ಆಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಷ್ಟು ಕ್ಲೋಸ್ ಅಂದ್ರೆ ನಾವು 3 ಜನ ನೆಕ್ಸ್ಟ್ ಡೇ ಟ್ರಿಪ್ಗೆ ಹೋಗ್ತೇವೆ ಅನ್ನೋ ಮ್ಯಾಟರ್ನ ಕೂಡ ಅವಳೊಟ್ಟಿಗೆ ಶೇರ್ ಮಾಡ್ತಾಳೆ. ದೆನ್ ಓಕೆ ಸರಿ ಅಂತ ಎಲ್ಲರೂ ಕೂಡ ಅಲ್ಲಿಂದ ವಿದಾಯ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಚೇಂಜ್ ಆದಾಗ ಲಾರ್ನ ವೈಟ್ನಿ ಹಾಗೆ ಬೆತ್ ಮೂವರು ಕೂಡ ಟ್ರೈನ್ ಅಲ್ಲಿ ತಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಾನು ಲಾನ ಬಗ್ಗೆ ಸ್ವಲ್ಪ ಹೇಳಲೇಬೇಕು. ಅವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ ಅವಳು ಸ್ವಲ್ಪ ಡಲ್, ಯಾಕಂದ್ರೆ ಅವಳು ಮಾತು ಕಡಿಮೆ. ಎನಿವೇ, ನೆಕ್ಸ್ಟ್ ನಲ್ಲಿ ಆ ಮೂವರ ಭೇಟಿ ಅಚಾನಕ್ ಆಗಿ ಮಾಡೆಲ್ ಆಕ್ಸೆಲ್ ಒಟ್ಟಿಗೆ ಅಲ್ಲಿ ಆಗ್ತದೆ. ಲೈಕ್ ಪಾರ್ಟ್ 2ನ ಕತೆ ಕೂಡ ಪಾರ್ಟ್ 1 ಆಗಿ ಹೋಗ್ತಿದೆ. ನೀವು ಒಂದ್ಸಲ 2 ಕತೆನ ರೀಕಾಲ್ ಮಾಡಿ ನಿಮ್ಗೆನೆ ಗೊತ್ತಾಗುತ್ತೆ. ಆಕ್ಸೆಲ್ನ ಸಡನ್ ಆಗಮನ ಬೆತ್ಗೆ ಆಶ್ಚರ್ಯವನ್ನ ಉಂಟು ಮಾಡ್ತದೆ. ಮೋಸ್ಟ್ಲಿ ಅವಳನ್ನ ಫಾಲೋ ಮಾಡ್ತಿದ್ದಾಳೆಂಬ ಡೌಟ್ ಕೂಡ ಅವಳಿಗೆ ಬಂದು ಹೋಗ್ತದೆ. ಅದ್ರ ಬಗ್ಗೆ ಅವಳು ಜಾಸ್ತಿ ಗಮನ ಕೊಡದೆ ಅವಳನ್ನ ತಮ್ಮ ಕ್ಯಾಬಿನ್ಗೆ ಇನ್ವೈಟ್ ಮಾಡ್ತಾಳೆ. ದೆನ್ ಎಲ್ಲರೂ ಸೇರಿ ಡ್ರಿಂಕ್ಸ್ ಮಾಡ್ತಾ ಎಂಜಾಯ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಮಧ್ಯೆ ಆಕ್ಸೆಲ್ ಆ ಮೂವರಿಗೆ ಸ್ಲೋವಾಯ್ಕದಲ್ಲಿರೋ ಹಾಸ್ಟೆಲ್ ಬಗ್ಗೆ ಹೇಳ್ತಾಳೆ.
ಹೇಳ್ತಾಳೆ, ಲೈಕ್ ನೀವೀಗ ಹೋಗ್ತಿರೋ ಪ್ಲೇಸ್ಗಿಂತ ಆ ಹಾಸ್ಟೆಲ್ ತುಂಬ ಚೆನ್ನಾಗಿದೆ, ನೀವು ಎಂಜಾಯ್ ಮಾಡ್ಬೋದಂತ ಅವರ ಮೈಂಡ್ ವಾಶ್ ಮಾಡ್ತಾಳೆ. ಅವಳು ಹೇಳ್ತಿರೋದು ಪಾರ್ಟ್ 1 ಅಲ್ಲಿ ಜಾಶ್ ಆಗಿ ಅವರ ಟೀಮ್ ಹೋಗಿದ್ರಲ್ಲ ಅದೇ ಹಾಸ್ಟೆಲ್ ಬಗ್ಗೆ. ಆಕ್ಸೆಲ್ನ ಬಣ್ಣದ ಮಾತಿಗೆ ಅವರು ಕೂಡ ಮರುಗೋಗಿ ತಮ್ಮ ದಾರಿನ ಪ್ರಾಗಿಂದ ಹಾಸ್ಟೆಲ್ಗೆ ಬದಲಾಯಿಸ್ತಾರೆ. ಅಂಡ್ ಕೊನೆಗೂ ಹಲವಾರು ಗಂಟೆ ಜರ್ನಿ ನಂತರ ಅವರು ಹಾಸ್ಟೆಲ್ನ ರೀಚ್ ಆಗ್ತಾರೆ. ಇಲ್ಲಿ ನಮಗೆ ಮತ್ತೆ ಪುನಃ ಪಾರ್ಟ್ 1 ಅಲ್ಲಿ ಪರಿಚಯದಂತ ಕ್ಲರ್ಕ್ನ ಭೇಟಿ ಆಗ್ತದೆ. ನೋಡ್ತಿರೋ ನಮಗೆ ಏನ್ ನಡೀತಿದೆ ಅಂತ ಕರೆಕ್ಟ್ ಆಗಿ ಗೊತ್ತಾಗ್ತದೆ, ಬಟ್ ಅವ್ರಿಗೆ ಮಾತ್ರ ಏನಾಗ್ತದೆ ಎಂಬ ಯಾವ ಅರಿವು ಕೂಡ ಇದ್ದಿರುವುದಿಲ್ಲ. ನೆಕ್ಸ್ಟ್ ಸೀನ್ ಚೇಂಜ್ ಆದಾಗ ಹುಡುಗಿರು ತಮಗೆ ಸಿಕ್ಕ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತಿದ್ರೆ, ಈ ಕಡೆ ಆ ಕ್ಲರ್ಕ್ ಆ ಹುಡುಗಿರ ಪಾಸ್ಪೋರ್ಟ್ನ ಸ್ಕ್ಯಾನ್ ಮಾಡಿ ಒಂದು ಬೆಡ್ಡಿಂಗ್ ಸೈಟ್ಗೆ ಅಪ್ಲೋಡ್ ಮಾಡ್ತಾನೆ. ಅಂದ್ರೆ ಬರೀ ರಿಚ್ ಪೀಪಲ್ಗಳಿರುವ ಸೈಟ್ ಅಲ್ಲಿ ಆ ಮೂವರು ಹುಡುಗಿರಿಗೋಸ್ಕರ ಬೆಡ್ಡಿಂಗ್ ನಡೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂಡ್ ಫೈನಲಿ ಆ ಬೆಡ್ಡಿಂಗ್ನ ಟಾಡ್ ಹೆಸರಿನ ಒಬ್ಬ ವ್ಯಕ್ತಿ ವಿನ್ ಆಗ್ತಾನೆ. ಅವನು ಅದೇ ಕೂಡಲೇ ತನ್ನ ಫ್ರೆಂಡ್ ಆದ ಸ್ಟುವರ್ಟ್ ಒಟ್ಟಿಗೆ ಹಾಸ್ಟೆಲ್ಗೆ ಆಗಮಿಸ್ತಾನೆ. ಇವನ್ ಪಾರ್ಟ್ 1 ಅಲ್ಲಿ ಜಾಶ್, ಪ್ಯಾಕ್ಸ್ಟನ್, ಆಲಿ ಈ ಮೂವರು ಕೂಡ ಬೆಡ್ಡಿಂಗ್ ಆಗಿ ಆ ಬಿಸ್ನೆಸ್ ಮ್ಯಾನ್ ಡಚ್ಗೆ ಸೇಲ್ ಆಗಿದ್ದು. ನೆಕ್ಸ್ಟ್ ನಲ್ಲಿ ಹಾಸ್ಟೆಲ್ ಅವರು ಅಲ್ಲಿನ ಟೂರಿಸ್ಟ್ಗೋಸ್ಕರ ಅದೇ ರಾತ್ರಿ ಒಂದು ಪಾರ್ಟಿನ ಅರೇಂಜ್ ಮಾಡಿರ್ತಾರೆ. ಆ ಪಾರ್ಟಿಗೆ ಆ ಮೂವರು ಕೂಡ ಹೋಗಿರ್ತಾರೆ. ಅದಲ್ಲದೆ ಟಾಡ್ ಆಗಿ ಸ್ಟುವರ್ಟ್ ಕೂಡ ಹಾಂಟಿಂಗ್ ಕ್ಲಬ್ನ ಟ್ಯಾಟೂ ಹಾಕೊಂಡು ಅವರು ಕೂಡ ಆ ಪಾರ್ಟಿಗೆ ಆಗಮಿಸ್ತಾರೆ. ಬಿಕಾಸ್ ತಾವು ಕೊಲ್ಲೋಕೆ ಬಂದಿರೋ ಹುಡುಗಿರನ್ನ ದೂರ ನಿಂತು ಅಬ್ಸರ್ವ್ ಮಾಡ್ಲಿಕ್ಕೆ. ಇಲ್ಲಿ ಟಾಡ್ ಆಗಿ ಸ್ಟುವರ್ಟ್ ಬಗ್ಗೆ ಹೇಳ್ಬೇಕಂದ್ರೆ, ಟಾಡ್ ಸ್ವಲ್ಪ ಧೈರ್ಯವಂತನಾಗಿದ್ರೆ ಸ್ಟುವರ್ಟ್ ಅದಕ್ಕೆ ಆಪೋಸಿಟ್ ಆಗಿರ್ತಾನೆ. ಅಂದ್ರೆ ಅವನಿಗೆ ಸ್ವಲ್ಪ ಹೆದರಿಕೆ ಜಾಸ್ತಿ. ಈ ಕಡೆ ಪಾರ್ಟಿಲಿ ವೈಟ್ನಿಗೆ ಅಲ್ಲಿದ್ದೊಬ್ಬ ಹುಡುಗನ ಪರಿಚಯ ಆಗಿ ಅವನೊಟ್ಟಿಗೆ ಡ್ಯಾನ್ಸ್ ಮಾಡ್ತಿದ್ರೆ, ಆ ಕಡೆ ಲಾರ್ನ ಕೂಡ ರೋಮನ್ ಎಂಬ ಹುಡುಗನ ಪರಿಚಯ ಆಗಿ ಬೆತ್ ಬೇಡ ಬೇಡ ಅಂದ್ರೂ ಕೂಡ ಅವನೊಟ್ಟಿಗೆ ಬೋಟ್ ಟ್ರಿಪ್ಗೆ ಹೋಗಿರ್ತಾಳೆ. ಸ್ಯಾಡ್ಲಿ ವೈಟ್ನಿಗೆ ಯಾರೂ ಸಿಗದ ಕಾರಣ ಅವಳು ಒಬ್ಳೆ ಕೂತು ಪಾರ್ಟಿನ ನೋಡ್ತಿರ್ತಾಳೆ. ಈ ಮಧ್ಯೆ ಆದ ಒಂದು ಸಣ್ಣ ಆಕ್ಸಿಡೆಂಟ್ ಇಂದ ಅಚಾನಕ್ ಆಗಿ ಸ್ಟುವರ್ಟ್ ಆಗಿ ಅವಳ ಮಧ್ಯೆ ಮಾತುಕತೆ ಸ್ಟಾರ್ಟ್ ಆಗ್ತದೆ. ಇವನ್ ಸ್ಟುವರ್ಟ್ನ ಇಂಟೆನ್ಷನ್ ಕೂಡ ಅದೇ ಆಗಿತ್ತು. ಎನಿವೆ ಹಾಗೆ ಡ್ರಿಂಕ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇಬ್ಬರು ಒಂದು ರೇಂಜ್ಗೆ ಕ್ಲೋಸ್ ಆಗ್ತಾರೆ. ಈ ಕಡೆ ನಮಗೆ ರೋಮನೊಟ್ಟಿಗೆ ಬೋಟಲ್ಲಿ ಹೋದ ಲೋರ್ನನ್ನ ತೋರಿಸ್ತಾರೆ. ಅವಳು ಅನ್ಕೊಂಡಿದ್ಲು ರೋಮನನ್ನ ಇಷ್ಟಪಡ್ತಿದ್ದಾನೆ, ರೊಮ್ಯಾಂಟಿಕ್ ಆಗಿ ಮೂವ್ ಆಗ್ತಾರಂತ. ಆದ್ರೆ ಅಸಲಿಗೆ ಅಲ್ಲಿ ಆಗಿದ್ದೇ ಬೇರೆ. ಅವಳ ಹಿಂದಿಂದ ಬಂದ ಇಬ್ಬರು ವ್ಯಕ್ತಿಗಳು ಅವಳ ತಲೆಗೆ ಮುಸುಗು ಹಾಕಿ ಹಲ್ಲೆ ಮಾಡ್ತಾರೆ. ಇವನ್ ರೋಮನ್ ಕೂಡ ಅವ್ರ ಕಡೆಯವನೇ. ಲೋನನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಅವರೆಲ್ಲ ಸೇರ್ಕೊಂಡು ಮಾಡಿದಂತ ಪ್ಲಾನ್ ಅದು. ನೆಕ್ಸ್ಟಿನಲ್ಲಿ ಅವಳೋಗಿ ತುಂಬಾನೇ ಹೊತ್ತಾಯ್ತು. ಪಾರ್ಟಿ ಬೇರೆ ಮುಗಿತಾ ಬಂತು. ಯಾಕಿನ್ನೂ ಬಂದಿಲ್ಲ ಅಂತ ಲೋನನ ದಾರಿ ಕಾಯ್ತಿದ್ದ ಆಕ್ಸೆಲ್ ಆಗಿ ಬೆದ್ಗೆ ಟೆನ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಲ್ಲದೆ ಈ ಕಡೆ ವೈಟ್ನೆ ಕೂಡ ಹ್ಯಾಂಗ್ ಔಟ್ ಆಗಿರ್ತಾಳೆ. ಏನ್ ಮಾಡೋದಂತ ಥಿಂಕ್ ಮಾಡ್ತಿರುವಾಗ ಆಕ್ಸೆಲ್ ಹೇಳ್ತಾಳೆ, ನೀನು ವೈಟ್ನ ಕರ್ಕೊಂಡು ಹೋಗು, ನಾನು ಲಾರ್ನ ಬರುವವರೆಗೂ ಇಲ್ಲೇ ಕಾಯ್ತಿರ್ತೇನಂತ. ಸರಿ ಅಂತ ಬೆತ್ ವೈಟ್ನ ಒಟ್ಟಿಗೆ ಹಾಸ್ಟೆಲ್ಗೆ ಹೋಗ್ತಾಳೆ. ಈ ಕಡೆ ಕಾದು ಕಾದು ಆಕ್ಸೆಲ್ಗೆ ಕೂಡ ಸಾಕಾಗಿ ಅವಳು ಕೂಡ ಹಾಸ್ಟೆಲ್ಗೆ ಹೋಗ್ತಾಳೆ. ಹಾಗೆ ರಾತ್ರಿ ಕಳೆದು ಬೆಳಗಾಗ್ತದೆ. ನೆಕ್ಸ್ಟ್ನಲ್ಲಿ ರೋಮನ್ ಆಗಿ ಅವನಿಬ್ಬರು ಸಂಗಡಿಗರು ಲೋನನ ಅಬೌಂಡ್ ಆಗಿರೋ ಪ್ಲೇಸಲ್ಲಿದ್ದ ಬಾಟಪ್ ಗಳಿಗೆ ನೇತಾಕಿರ್ತಾರೆ. ಅವಳು ಸಹಾಯಕ್ಕಾಗಿ ಒಂದೇ ಸಮನೆ ಕೂಗ್ತಿರ್ತಾಳೆ. ಬಟ್ ಅವ್ರು ಮಾತ್ರ ಅವಳ ಕಡೆ ಗಮನ ಕೊಡದೆ ಬಾಟಬ್ನ ಕ್ಯಾಂಡಲ್ಗಳಿಂದ ಸಿಂಗರಿಸಿ ಅಲ್ಲಿಂದ ವಿದಾಯ ಹೇಳ್ತಾರೆ. ಅದಾದ ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಗೆ ಒಬ್ಬ ಲೇಡಿ ಕಿಲ್ಲರ್ನ ಎಂಟ್ರಿ ಆಗುತ್ತೆ. ಆಕ್ಚುಲಿ ಅವಳು ಲೋನನ ರಕ್ತದಿಂದ ತನ್ನ ಇಡೀ ದೇಹನ ಬಾತ್ ಮಾಡ್ಬೇಕಂತ ಬಂದಿರ್ತಾಳೆ. ಲೋನನ ಆ ರೀತಿಯಾಗಿ ಕಟ್ಟಿ ಹಾಕಿದ್ದು ಅದೇ ಒಂದು ಉದ್ದೇಶಕ್ಕಾಗಿ. ನೋಡ್ತಿದ್ದಾಗೆ ಅವಳು ಅಲ್ಲಿದೊಂದು ವೆಪನ್ ಮೂಲಕ ಲೋನ ದೇಹನ ಸಿಗಿತಾ ರಕ್ತದಲ್ಲಿ ನೆನೆತಾ ಬರ್ತಾಳೆ. ಹಾಗೆ ಎಂಡಲ್ಲಿ ಅವಳ ಕತ್ತನ್ನ ಕಟ್ ಮಾಡೋದ್ರ ಮೂಲಕ ಸೈಲೆಂಟ್ ಆಗಿ ಕೊಂದು ಬಿಡ್ತಾಳೆ. ಅಂಡ್ ಆ ಸೀನ್ ಅಲ್ಲಿಗೆ ಎಂಡ್ ಆಗ್ತದೆ. ಈ ಕಡೆ ಸ್ಪಾವೊಂದರಲ್ಲಿ ಆಕ್ಸೆಲ್ ಒಟ್ಟಿಗಿದ್ದ ಬೆತ್ಗೆ ಲೋನನ ಟೆನ್ಷನ್ ಆಗ್ತಿರ್ತದೆ. ಆಕ್ಸೆಲ್ ಅವಳಿಗೆ ಸಮಾಧಾನ ಮಾಡಿಸಿ ಅಲ್ಲಿಂದ ಹೋಗ್ತಾಳೆ. ಹಾಗೆ ಬೆತ್ ಅಲ್ಲಿ ಗೊತ್ತಿಲ್ಲದೆ ಗಾಢವಾದ ನಿದ್ರೆಗೆ ಜಾರ್ತಾಳೆ. ಸುಮಾರು ಹೊತ್ತಿನ ನಂತರ ಕಣ್ಬಿಟ್ಟು ನೋಡಿದಾಗ ಶಾಕಿಂಗ್ಲಿ ಅಲ್ಲಿ ಯಾರು ಕೂಡ ಇದ್ದಿರೋದಿಲ್ಲ. ಆವಾಗ ಇದ್ದಂಥ ಅಷ್ಟು ಜನ ಕೂಡ ಇದ್ದಕ್ಕಿದ್ದಾಗೆ ಮಾಯವಾಗಿ ಬಿಟ್ಟಿದ್ರು. ಇವಳಿಗೆ ತುಂಬ ಭಯ ಆಗಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾಳೆ. ಆಕ್ಚುಲಿ ಅದೆಲ್ಲ ಅವಳನ್ನ ಟ್ರ್ಯಾಪ್ ಮಾಡೋಕಂತ ಮಾಡಿದ ಒಂದು ಪ್ಲಾನ್ ಆಗಿತ್ತು. ದೆನ್ ನೋಡ್ತಿದ್ದಾಗೆ ಅಲ್ಲಿ ಬಂದ ಕೆಲವೊಬ್ಬ ವ್ಯಕ್ತಿಗಳು ಅವಳನ್ನ ಕಿಡ್ನಾಪ್ ಮಾಡೋಕೆ ಟ್ರೈ ಮಾಡ್ತಾರೆ. ಬಟ್ ಅವಳು ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಅಲ್ಲೇ ಪಕ್ಕದಲ್ಲಿದ್ದ ಕಾಡೊಳಗೆ ಓಡಿ ಹೋಗ್ತಾಳೆ. ಕಾಡೊಳಗಿದ್ದ ನಾವು ಪಾರ್ಟ್ 1 ಅಲ್ಲಿ ನೋಡಿದ ಮಕ್ಕಳ ಗುಂಪೊಂದು ಬೆತ್ನ ಅಟ್ಟಿಸ್ಕೊಂಡು ಹೋಗಿ ಅವಳ ಮೇಲೆ ಸರಿಯಾಗಿ ಹಲ್ಲೆ ಮಾಡ್ತಾರೆ. ಆ ಟೈಮಲ್ಲಿ ಅಲ್ಲಿಗೆ ಬಂದ ಆಕ್ಸೆಲ್ ಆಗಿ ಅವಳ ಬಾಸ್ ಆದ ಶಾಶಾ ಇಬ್ಬರು ಕೂಡ ಅವಳನ್ನ ಸೇವ್ ಮಾಡಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಅವಳು ಸೀದವಾದ ರೀತಿಯಲ್ಲಿ ಕಿಡ್ನಾಪ್ ಆಗ್ತಾಳೆ. ಆಕ್ಚುಲಿ ಆಕ್ಸೆಲ್ ಕೂಡ ನಮ್ಗೆಲ್ಲ ಗೊತ್ತಿರುವ ಹಾಗೆ ಆ ಕ್ಲಬ್ನ ಕಡೆಯವಳು. ಮನೆ ಕರ್ಕೊಂಡು ಬಂದಾದ್ಮೇಲೆ ಅವರು ಬೆತ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಬಲಿ ಕೊಡೋ ಮುಂಚೆ ಶೃಂಗಾರ ಮಾಡ್ಬೇಕಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ನಲ್ಲಿ ರೂಮಲ್ಲಿ ಕೂತಿದ್ದಾಗ ಬೆತ್ಗೆ ಹೊರಗಡೆ ಯಾವುದೋ ಒಂದು ಗಾಡಿ ಬಂದಾಗೆ ಭಾಸವಾಗ್ತದೆ. ಕೆಳಗೆ ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಸ್ಪಾ ಅಲ್ಲಿ ಕಿಡ್ನಾಪ್ ಮಾಡೋಕೆ ಬಂದಂತ ವ್ಯಕ್ತಿಗಳೇ ಇಲ್ಲಿ ಬಂದಿದ್ದಾರಂತ. ಕೆಳಗಡೆ ಇರುವ ಆಕ್ಸೆಲ್ ಆಗಿ ಸಾಶಾಗೆ ಇನ್ಫಾರ್ಮ್ ಮಾಡ್ಬೇಕಂತ ಹೋಗ್ತಾಳೆ. ಶಾಕಿಂಗ್ಲಿ ಅದರಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರಂತ ಅವಳಿಗೆ ಈಗ ಗೊತ್ತಾಗುತ್ತೆ. ಸೀದಾ ಅಲ್ಲಿಂದ ತಪ್ಪಿಸಿಕೊಂಡು ಅದೇ ರೂಮಲ್ಲಿದ್ದ ಒಂದು ಸೀಕ್ರೆಟ್ ಪ್ಲೇಸ್ಗೆ ಹೋಗಿ ಲೈಟ್ನ ಆನ್ ಮಾಡ್ತಾಳೆ. ಆದರೆ ಆಶ್ಚರ್ಯ ಅಂದ್ರೆ ಅಲ್ಲಿ ಹಲವಾರು ವ್ಯಕ್ತಿಗಳ ತಲೆ ಇರುವುದು ಅವಳಿಗೆ ಗೊತ್ತಾಗ್ತದೆ.
ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸತ್ತ ಪ್ಯಾಕ್ಸ್ಟನ್ನ ತಲೆ ಕುಡಿದಿರುತ್ತೆ. ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋಕೆ ಬೇರೆ ದಾರಿ ಸಿಗದ ಕಾರಣ ಅವಳು ಕಿಡ್ನಾಪ್ಗೆ ಒಳಗಾಗ್ತಾಳೆ. ಅವಳನ್ನ ಅದೇ ಅಬೌಂಡಾದ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತಾರೆ. ಇವನ್ ಈ ಕಡೆ ಕಂಪ್ನಿಯವರು ವೈಟ್ನ ಕೂಡ ಕಿಡ್ನಾಪ್ ಮಾಡಿ ಅವಳನ್ನ ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿರ್ತಾರೆ. ಆಕ್ಚುಲಿ ಇಲ್ಲಿಂದ ನಿಜವಾದ ಬ್ಲಡಿ ಟಾರ್ಚರ್ನ ಕತೆ ಶುರುವಾಗ್ತದೆ. ಬೆತ್ ಆಗಿ ವೈಟ್ನಿ ಇಬ್ಬರನ್ನು ಕೂಡ ಬೇರೆ ಬೇರೆ ರೂಮಲ್ಲಿ ಬಂದಿ ಮಾಡಿ ಇಟ್ಟಿರ್ತಾರೆ. ವೈಟಿನ ಟಾರ್ಚರ್ ಮಾಡಿ ಕೊಲ್ಲೋ ಕೆಲಸ ಟಾಡ್ಗೆ ಸಿಕ್ಕರೆ ಬೆತ್ಗೆ ಟಾರ್ಚರ್ ಮಾಡಿ ಕೊಲ್ಲೋ ಕೆಲಸ ಸ್ಟುವರ್ಟ್ಗೆ ಸಿಕ್ಕಿರುತ್ತೆ. ಇಲ್ಲಿ ನಮಗೆ ಗೊತ್ತಿರುವ ಹಾಗೆ ಸ್ಟುವರ್ಟ್ ತುಂಬಾ ಪಾಪದವನು, ಅವನಿಗೆ ರಕ್ತ ಎಲ್ಲ ಆಗಲ್ಲ ಅಂತ. ಬೆತ್ನ ನೋಡಿದ ಕೂಡಲೇ ಅವನಿಗೆ ಅವಳ ಮೇಲೆ ಒಂದು ಕನಿಕರ ಬಂದು ಅವಳನ್ನ ಬಂದಿಂದ ಪಾರ್ ಮಾಡ್ತಾನೆ. ಸ್ಟುವರ್ಟ್ನ ಆ ವೇಷ ಎಲ್ಲ ಕಂಡು ಗಾಬರಿಗೊಂಡ ಬೆತ್ ಇದೆಲ್ಲ ಏನು ಅಂತ ಕೇಳ್ತಾಳೆ. ಅದಕ್ಕೆ ರಿಪ್ಲೈ ಆಗಿ ಅವನು ಹೇಳ್ತಾನೆ, ನಿನ್ನಾಗಿ ನನ್ನ ಫ್ರೆಂಡ್ಸ್ನ ನನ್ನ ಫ್ರೆಂಡ್ ಟಾಡ್ ಬಿಡ್ಡಿಂಗ್ ಅಲ್ಲಿ ಗೆದ್ದಿದ್ದಾನೆ, ನಿಮ್ಮನ್ನ ಕೊಲೆ ಮಾಡೋಕಂತಾನೆ ನಾವಿಬ್ಬರು ಇಲ್ಲಿಗೆ ಬಂದಿದ್ದಂತ, ಬಟ್ ನಾನು ನಿಂಗೆ ಏನು ಕೂಡ ಮಾಡಲ್ಲ ಅಂತ ಹೇಳ್ತಾನೆ. ಸ್ಟುವರ್ಟ್ನ ಮಾತುಗಳ ಮೇಲೆ ಅವಳಿಗೆ ನಂಬಿಕೆ ಬರುತ್ತೆ. ಹಾಗೆ ಸರಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವಂತ ಡೋರ್ ಹತ್ತಿರ ಹೋಗಿ ಅನ್ಲಾಕ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆವಾಗ ಯಾರೊಬ್ಬ ವ್ಯಕ್ತಿ ಅವಳ ಹಿಂದಿಂದ ಬಂದು ಅವಳ ಮೇಲೆ ಹಲ್ಲೆ ಮಾಡಿ ಮತ್ತೆ ಪುನಃ ಚೇರ್ ಮೇಲೆ ಬಂದಿ ಮಾಡ್ತಾನೆ. ಆಕ್ಚುಲಿ ಆ ರೀತಿ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅಲ್ಲಿದ್ದ ಸ್ಟುವರ್ಟೇ. ಆಕ್ಚುಲಿ ಸ್ಟುವರ್ಟ್ ನೋಡ್ಲಿಕ್ಕೆ ಮಾತ್ರ ಪಾಪದೊಂಥರ ಇದ್ದ, ಬಟ್ ಅವನೊಂಥರ ಗೋಮುಖ ವ್ಯಾಘ್ರಿದ್ದಾಗೆ. ಈ ಕಡೆ ಬಂದಿಯಾಗಿದ್ದ ವೈಟ್ನ ಕೊಲ್ಲೋಕೆ ಜೌನ್ ಎಲ್ಲ ತರದ ಸಿದ್ಧತೆಯೊಂದಿಗೆ ರೆಡಿಯಾಗಿ ನಿಂತಿದ್ದ. ವೈಟ್ನಿ ಒಂದೇ ಸಮನೆ ಸಹಾಯಕ್ಕಾಗಿ ಕೂಗ್ತಿರ್ತಾಳೆ, ಯಾಕಂದ್ರೆ ಅವಳಿಗೆ ಗೊತ್ತಿರುತ್ತೆ ಇನ್ನು 2 ಸೆಕೆಂಡ್ ಅಲ್ಲಿ ನನ್ನ ಪ್ರಾಣ ಹೋಗ್ಬಿಡುತ್ತೆ ಅಂತ. ಟಾಡ್ ಅಲ್ಲಿದ್ದ ಒಂದು ಮಿಷಿನ್ ತಗೊಂಡು ಬೆತ್ನ ಮುಖನ ಕಟ್ ಮಾಡ್ತಾನಂತ ಮುಂದಾಗ್ತಾನೆ. ಬಟ್ ಲಕಿಲಿ ವೈರ್ ಸಣ್ಣದಿದ್ದು ಆವಾಗವಾಗ ಅನ್ಪ್ಲಗ್ ಆಗ್ತಿದ್ದ ಕಾರಣ ಅವಳು ಬಚಾವಾಗ್ತಿದ್ಲು. ಬಟ್ ಒನ್ ಮೂಮೆಂಟ್ ಅಲ್ಲಿ ಟಾಡ್ಗೆ ಗೊತ್ತಾಗದೆ ಕೈ ತಪ್ಪಿ ಇಡೀ ಮಿಷನ್ ಅವಳ ತಲೆನ ಪಾರ್ಶಲಿ ಕಟ್ ಮಾಡಿ ಬಿಡ್ತದೆ. ಆ ರಕ್ತನ ಅವಳ ಕೂಗಾಟನ ನೋಡ್ಲಿಕ್ಕಾಗದೆ ಟಾಡ್ ನನ್ನ ಕೈಲಿ ಆಗಲ್ಲಂತ ಕ್ವಿಟ್ ಮಾಡಿ ಹೊರಗೆ ಬರ್ತಾನೆ. ಆಕ್ಚುಲಿ ಟ್ವಿಸ್ಟ್ ಏನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಇಂದ ಜೋಶ್ ತೋರಿಸಿದ್ದ ಟಾಡ್ ಒಬ್ಬ ಹೆದರಿಕೆವನಾಗಿದ್ರೆ ಸೈಲೆಂಟ್ ಆಗಿದ್ದ ಸ್ಟುವರ್ಟ್ ಒಬ್ಬ ಕ್ರೂರಿ ಆಗಿದ್ದ. ಬಟ್ ಟಾಡ್ಗೆ ಆ ರೀತಿಯಾಗಿ ಕ್ವಿಟ್ ಮಾಡೋಕೆ ಕಂಪ್ನಿಯವರು ಬಿಡಲ್ಲ, ಯಾಕಂದ್ರೆ ಅದು ರೂಲ್ಸ್ ನ ಬ್ರೇಕ್ ಮಾಡಿದಾಗಂತ. ಪೂರ್ತಿಯಾಗಿ ಕೊಲೆ ಮಾಡಿ ಹೋಗ್ಬೇಕಂತ ರೂಲ್ಸ್ ಇದ್ದಿರುತ್ತೆ. ಆದ್ರೆ ಟಾಡ್ ಮಾತ್ರ ಅದಕ್ಕೆ ಕೇರ್ ಮಾಡದೆ ಅವ್ರ ಮಾತಿಗೆ ವಿರುದ್ಧವಾಗಿ ಅಲ್ಲಿಂದ ಹೋಗಿ ಬಿಡ್ತಾನೆ. ಆವಾಗ ಅಲ್ಲಿದ್ದ ಕಂಪ್ನಿ ಕಡೆಯವರು ತಾವು ಸಾಕಿದ್ದ ಹುಲಿ ತರದ ನಾಯಿಗಳನ್ನ ಅವನ ಮೇಲೆ ಚೂಬಿಟ್ಟು ಕೊಂದು ಬಿಡ್ತಾರೆ. ನಾಯಿಗಳು ಅವನ ಗುರುತು ಹಿಡಲಿಕ್ಕೆ ಆಗದೆ ಇರೋಷ್ಟು ದೇಹನ ಕಟ್ ಮಾಡಿ ತಿಂದಿರ್ತದೆ. ಸೊ ಅರ್ಧ ಜೀವದಲ್ಲಿದ್ದ ವೈಟ್ನ ಅಲ್ಲಿದ್ದ ಡಾಕ್ಟರ್ ಬಂದು ಟ್ರೀಟ್ ಮಾಡ್ತಾರೆ. ಹಾಗೆ ಕಂಪನಿಯವರು ಅಕ್ಕಪಕ್ಕದಲ್ಲಿ ತಮ್ಮ ಕೊಲೆ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದ ಕೆಲವು ಕಿಲ್ಲರ್ಗಳಿಗೆ ಒಂದು ಆಫರ್ ಇಟ್ಟು ಅಪ್ರೋಚ್ ಮಾಡ್ತಾರೆ. ವೈಟ್ ಹೆಸರಿನ ಒಬ್ಬ ಹುಡುಗಿದ್ದಾಳೆ, ನೀವು ತಗೋತೀರಂತ. ಯಾಕಂದ್ರೆ ಒಂದ್ಸಲ ಒಳಗೆ ಬಂದ ವಿಕ್ಟಿಮ್ಗಳನ್ನ ಅಲ್ಲಿನವರು ಹೇಗಾದ್ರೂ ಮಾಡಿ ಕೊಲ್ತಾರೆ ಹೊರತು ಜೀವಂತವಾಗಿ ಅಂತೂ ಬಿಡಲ್ಲ. ಎನಿವೆ ಎಲ್ಲ ರಿಚ್ ವ್ಯಕ್ತಿಗಳು ಬೇಡ ಬೇಡ ಅಂತಾನೆ ಹೋಗ್ತಾರೆ. ಅಂಡ್ ಫೈನಲಿ ಸ್ಟುವರ್ಟ್ನ ಸರದಿ ಬಂದಾಗ ಅವನು ಆ ಹುಡುಗಿನ ಬೈ ಮಾಡೋಕೆ ಒಪ್ಕೊಂಡು ವೈಟ್ನಿದ್ದ ಪ್ಲೇಸ್ಗೆ ಅದೇ ಕೂಡಲೇ ಹೋಗಿ ಒಂದೇ ಪೆಟ್ಟಿಗೆ ಕೊಂದಾಕಿ ನಂತರ ಬೆತ್ತಿದ್ದ ಪ್ಲೇಸ್ಗೆ ಬರ್ತಾನೆ. ಇನ್ನೇನು ನಾನು ಕೂಡ ಅವನಿಗೆ ಬಲಿಯಾಗ್ತೇನಂತ ಯಾವಾಗ ಬೆತ್ಗೆ ಗೊತ್ತಾಗುತ್ತೋ ಅವನಿಂದ ಹೇಗಾದ್ರೂ ಮಾಡಿ ಪಾರಾಗಬೇಕಂತ ಒಂದು ಪ್ಲಾನ್ ಮಾಡ್ತಾಳೆ. ಲೈಕ್ ಅವನೊಟ್ಟಿಗೆ ತುಂಬಾ ರೊಮ್ಯಾಂಟಿಕ್ ಆಗಿ ಮೂವ್ ಆಗಿ ಆ ಒಂದು ಉಪಾಯದಿಂದ ಅವನ ಮೇಲೆ ಹಲ್ಲೆ ಮಾಡಿ ಅವನ್ನ ಆ ಚೇರ್ ಮೇಲೆ ಬಂದಿ ಮಾಡ್ತಾಳೆ. ಅವನೇನೋ ಬಂದಿ ಮಾಡ್ತಾಳೆ, ಆದ್ರೆ ರೂಮ್ ಇಡೀ ಲಾಕ್ ಆಗಿದ್ದರಿಂದ ಅಲ್ಲಿಂದ ತಪ್ಪಿಸಿಕೊಳ್ಳೋಕೆ ಅವಳಿಗೆ ಬೇರೆ ದಾರಿ ಸಿಗುವುದಿಲ್ಲ. ಅಷ್ಟೊತ್ತಿಗಾಗಲೇ ಕ್ಯಾಮರಾ ಮೂಲಕ ಒಳಗೆ ಆಗ್ತಿದ್ದ ಅಷ್ಟು ವಿಷಯ ಕೂಡ ಕಂಪ್ನಿಯವ್ರಿಗೆ ಗೊತ್ತಾಗಿ ಅವಳನ್ನ ಬಂದಿ ಮಾಡ್ಬೇಕಂತ ಒಳಗೆ ಬರ್ತಾರೆ. ಅವಳ ಹತ್ತಿರ ಈಗ ಬೇರೆ ದಾರಿಯಾದ ಕಾರಣ ಬಂದಿಯಾಗಿದ್ದ ಸ್ಟುವರ್ಟ್ನ ಕತ್ತಿಗೆ ಚೂರಿಟ್ಟು ಅವನ್ನ ಬಂದಿಯಾಳಾಗಿ ಮಾಡಿಕೊಂಡು ಕಂಪನಿಯ ಬಾಸ್ ಹತ್ತಿರ ಒಂದು ಆಫರ್ನ ಕೇಳ್ತಾಳೆ. ಅದೇನಂದ್ರೆ ನಾನು ಕೂಡ ಈ ಕಂಪ್ನಿಯ ಮೆಂಬರ್ ಆಗ್ತೇನೆ, ಎಷ್ಟು ಬೇಕಾದರೂ ಹಣ ಕೊಡ್ಲಿಕ್ಕೆ ರೆಡಿ ಅಂತ. ಆವಾಗ ಸಾಶಾ ಹೇಳ್ತಾನೆ, ಇಲ್ಲಿನ ಮೆಂಬರ್ ಆಗ್ಬೇಕಂದ್ರೆ ಯಾರನ್ನಾದ್ರೂ ಕೊಲ್ಬೇಕಂತ. ಆಗ ಬೆತ್ ಹಿಂದು ಮುಂದೆ ಏನು ಕೂಡ ಯೋಚನೆ ಮಾಡದೆ ಸ್ಟುವರ್ಟ್ನ ಕೊಂದ್ಬಿಡ್ತಾಳೆ. ಅವಳ ಧೈರ್ಯಕ್ಕೆ ಮೆಚ್ಚಿ ಶಾಶಾ ಬೆತ್ನ ಕೈಗೆ ಟ್ಯಾಟೂ ಹಾಕುವುದರ ಮೂಲಕ ಅವಳನ್ನ ತನ್ನ ಕಂಪನಿಗೆ ಜಾಯಿನ್ ಮಾಡಿಸ್ಕೋತಾನೆ. ಮೂವಿಯ ಲಾಸ್ಟಿನಲ್ಲಿ ಇಷ್ಟಕ್ಕೆಲ್ಲ ಕಾರಣದ ಆಕ್ಸಲ್ನ ಬೆತ್ ಅಲ್ಲಿರೋ ಕೆಲವು ಮಕ್ಕಳ ಸಹಾಯ ತಗೊಂಡು ಅವಳನ್ನ ಕಾಡೊಳಗೆ ಕರ್ಕೊಂಡು ಹೋಗಿ ತಲೆನ ಕಟ್ ಮಾಡಿ ಸಾಯಿಸ್ತಾಳೆ. ಆ ರುಂಡವನ್ನ ಅಲ್ಲಿದ್ದ ಮಕ್ಕಳು ಫುಟ್ಬಾಲ್ ರೀತಿ ತುಳಿತಾ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಅಂಡ್ ಮೂವಿ ಅಲ್ಲಿಗೆ ಎಂಡ್ ಆಗ್ತದೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.